ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈ ಡಿಯರ್ ವಿಲ್ಲನ್ ಭಾಗ 9. ಇಲ್ಲಿ ವರ್ಷಿಕಾಳನ್ನು ಹುಡುಕಿಕೊಂಡು ಕಲ್ಯಾಣ ಮಂಟಪಕ್ಕೆ ಬಂದ ಜೆಸ್ಸಿ ಮತ್ತು ಸತ್ಯ ಗೊಂದಲದಿಂದ ನಿಂತಿದ್ದರು. ಏನೋ ಕಲ್ಯಾಣ ಮಂಟಪದಲ್ಲಿ ಯಾರೂ ಇಲ್ಲದೆ ಹೀಗೆ ಬಿಕೋ ಎನ್ನುತ್ತಿದೆಯಲ್ಲ ಎಂದು ಜೆಸ್ಸಿ ಬಾಯಿ ಬಿಟ್ಟು ಅಳಲು ತೋಡಿಕೊಂಡಳು. ಅದೇ ನನಗೂ ಗೊತ್ತಾಗುತ್ತಿಲ್ಲ, ಬಹುಶಃ ಮದುವೆ ಮುಗಿದು ಎಲ್ಲರೂ ಮನೆಗೆ ಹೋಗಿದ್ದಾರೋ ಏನೋ ಎಂದ ಸತ್ಯ. ಏನೋ ಮೆಂಟಲ್, ಇನ್ನು ಮಧ್ಯಾಹ್ನದ ಊಟದ ಸಮಯವೇ ಆಗಿಲ್ಲ, ಅಷ್ಟರೊಳಗೆ ಹೇಗೆ ಮದುವೆ ಮುಗಿದು ಎಲ್ಲರೂ ಮನೆಗೆ ಹೋಗುತ್ತಾರೆ ಎಂದು ಜೆಸ್ಸಿ ಹೇಳಿದಾಗ ಅದು ಸರಿ ಎಂದೇ ತೋರಿತು. ಇದೇ ಕಲ್ಯಾಣ ಮಂಟಪನ ಅಥವಾ ನಾವು ಬೇರೆ ಕಡೆ ಬಂದಿದ್ದೀವಾ ಎಂದು ಯೋಚಿಸಿದ ಸತ್ಯ. ಇದೇ ಕಲ್ಯಾಣ ಮಂಟಪ ಕಣೋ, ಲಗ್ನ ಪತ್ರಿಕೆಯಲ್ಲೂ ನಾನು ನೋಡಿದ್ದೇನೆ ಎಂದು ಜೆಸ್ಸಿ ಹೇಳಿದಾಗ, ಹಾಗಾದರೆ ಮಂಟಪ ಯಾಕೆ ಹೀಗೆ ಜನರಿಲ್ಲದೆ ಅನಾಥವಾಗಿ ಬಿದ್ದಿದೆ ಎಂದು ಅವರು ಕಣ್ಬಿಟ್ಟುಕೊಂಡು ನೋಡುತ್ತಿರುವಾಗ ಆಗ ವಾಚ್ಮನ್ ನಿಂತಿರುವುದನ್ನು ಕಂಡ ಅವರು ನೇರವಾಗಿ ಅವನ ಬಳಿಗೆ ಹೋಗಿ ವಿಷಯವನ್ನು ವಿಚಾರಿಸಲು, ಮದುವೆಯೇ ನಡೆಯಲಿಲ್ಲ, ಮದುವೆ ನಿಂತು ಹೋಗಿ ದೊಡ್ಡ ಗಲಾಟೆಯೇ ನಡೆದು ಹೋಯಿತು, ಪೊಲೀಸರೆಲ್ಲ ಬಂದು ಹೋಗಿದ್ದಾರೆ, ಇನ್ನು ಕೆಲವು ದಿನಗಳ ಕಾಲ ಈ ಕಲ್ಯಾಣ ಮಂಟಪದಲ್ಲಿ ಯಾವುದೇ ಮದುವೆ ನಡೆಯುವುದಿಲ್ಲ ಅನ್ನಿಸುತ್ತೆ, ಆ ಮಟ್ಟಿಗೆ ಸೀನ್ ಆಗಿ ಹೋಯಿತು ಎಂದು ಹೇಳಿ ವಾಚ್ಮ್ಯಾನ್ ಹೊರಟಾಗ, ಅಯ್ಯೋ ಅಣ್ಣ ಅಣ್ಣ, ನೀವು ನಿಮ್ಮ ಪಾಡಿಗೆ ಹೀಗೆ ಅರ್ಧಂಬರ್ಧ ಹೇಳಿ ಹೋದರೆ ಏನರ್ಥ, ಸ್ವಲ್ಪ ವಿವರವಾಗಿ ಹೇಳಿ ಎಂದು ಸತ್ಯ ಅವನನ್ನು ಹಿಡಿದು ಕೇಳಲು, ನಡೆದದ್ದೆಲ್ಲವನ್ನ ಹೇಳಿ ಮುಗಿಸಿದ ಆ ವಾಚ್ಮ್ಯಾನ್. ಇದನ್ನು ಕೇಳಿದ ಸತ್ಯ ಮತ್ತು ಜೆಸ್ಸಿ ಇಬ್ಬರು ಆಘಾತಕ್ಕೊಳಗಾದರು. ವಿವರವನ್ನು ಹೇಳಿ ವಾಚ್ಮ್ಯಾನ್ ಅಲ್ಲಿಂದ ಹೊರಟು ಹೋದ. ಏನಿದು ಹೀಗಾಗಿ ಬಿಡ್ತು ಎಂದು ಸತ್ಯ ಹೇಳಿದಾಗ, ಸರಿ ಬಿಡು, ಎಲ್ಲವೂ ಒಳ್ಳೆಯದಕ್ಕೆ, ಆ ದರಿದ್ರ ಜೀವನ ನಮ್ಮ ವರ್ಷಿಕ ಮದುವೆಯಾಗಲಿಲ್ಲ, ಇದು ತುಂಬ ಒಳ್ಳೆಯ ವಿಷಯ, ಆ ಜೀವಾಗೆ ಇದು ಬೇಕಿತ್ತು ಎಂದಳು ಜೆಸ್ಸಿ. ಯಾಕೆ ಆ ಜೀವ ಒಳ್ಳೆಯವನಲ್ಲವ ಎಂದು ವಿವರ ತಿಳಿಯದೆ ಕೇಳಿದ ಸತ್ಯ. ಇಲ್ಲವೋ, ಆ ಜೀವ ಒಬ್ಬ ಹೆಣ್ಣುಬಾಕ, ಅವನು ನಮ್ಮ ವರ್ಷಿಕಾಳನ್ನು ಮೋಸ ಮಾಡಿ ಮದುವೆಯಾಗಲು ನೋಡಿದ್ದಾನೆ, ಆದರೆ ಪಾಪ ಅವನಿಗೆ ರಿವೆಂಜ್ ಆಗಿ ಮದುವೆಯು ನಿಂತು ಹೋಯಿತು, ಇದು ನಮಗೆ ಒಳ್ಳೆಯ ವಿಷಯವೇ ಎಂದು ಜೆಸ್ಸಿ ಹೇಳಿದಾಗ, ಓ, ಇಷ್ಟೆಲ್ಲ ವಿಷಯ ನಡೆದು ಹೋಯ್ತಾ, ಹಾಗಾದರೆ ನಮ್ಮ ವರ್ಷಿ ಲೈಫ್ ಸೇವ್, ಅದೆಲ್ಲ ಸರಿ, ಆದರೆ ಇಲ್ಲಿ ಯಾರೂ ಇಲ್ವಲ್ಲ, ವರ್ಷಿಕಾ ಎಲ್ಲಿ ಹೋಗಿರಬಹುದು ಎಂದು ಅವನು ಹೇಳಲು ಜೆಸ್ಸಿಗೂ ಗೊಂದಲವಾಯಿತು. ಒಂದು ವೇಳೆ ನಮ್ಮನ್ನು ಹುಡುಕಿಕೊಂಡು ಜೆಡಿ ಸರ್ ಜಾಗಕ್ಕೆ ಹೋಗಿರಬಹುದಾ ಎಂದು ಜೆಸ್ಸಿ ಹೇಳಿದಾಗ ಇಬ್ಬರು ಒಟ್ಟಿಗೆ ಬೆಚ್ಚಿಬಿದ್ದರು. ಹೌದು, ಚಾನ್ಸ್ ಇದೆ, ಬೇಗ ನಾವು ಹೋಗಿ ಅವಳು ಅಲ್ಲಿಗೆ ಹೋಗದಂತೆ ತಡೆಯಬೇಕು ಎಂದು ಇಬ್ಬರು ಧಾವಂತದಿಂದ ಮತ್ತೆ ಜೆಡಿಯ ಕೋಟೆಯತ್ತ ಹೊರಟರು. ವರ್ಷಿಕಾಳನ್ನು ಮತ್ತೆ ತನ್ನ ಕಣ್ಣೆದುರು ನೋಡಿದರೆ ಅವಳನ್ನು ನನ್ನಿಂದ ಕಾಪಾಡಲು ಸಾಧ್ಯವಿಲ್ಲ ಎಂದು ಜೆಡಿ ಎದುರಿಸಿದ್ದನಲ್ಲವೇ, ಆದ ಕಾರಣ ಇಬ್ಬರು ಆತುರದಿಂದ ವೇಗವಾಗಿ ಹೋದರು. ಆದರೆ ಅವರು ಜೆಡಿಯ ಕೋಟೆ ಇರುವ ಆ ಪ್ರದೇಶದೊಳಗೆ ಪ್ರವೇಶಿಸುವಾಗ ಅಲ್ಲಿಂದ ಜೆಡಿಯ ಕಪ್ಪು ಬಣ್ಣದ ರೋಲ್ಸ್ ರಾಯ್ಸ್ ಕಾರು ಹೊರಬಂತು. ಅವರಿಗಿದ್ದ ಆತಂಕದಲ್ಲಿ ಅವರು ಅದನ್ನೆಲ್ಲ ಗಮನಿಸದೆ ನೇರವಾಗಿ ಹೋಗಿ ಬಾಗಿಲಲ್ಲಿದ್ದ ಬಾಡಿಗಾರ್ಡ್ ಬಳಿ, ನಮ್ಮ ಫ್ರೆಂಡ್ ವರ್ಷಿಕಾ ಇಲ್ಲಿಗೆ ಬಂದಳಾ ಎಂದು ಸತ್ಯ ಕೇಳಲು, ಇಲ್ಲಿಗೆ ಯಾರೂ ಬಂದಿಲ್ಲ, ಹೊರಡಿ ಎಂದು ಬೆದರಿಸಿದ ಒಬ್ಬ ಬಾಡಿಗಾರ್ಡ್. ಯಾರೂ ಬಂದಿಲ್ವಾ, ಸ್ವಲ್ಪ ಯೋಚಿಸಿ ನೋಡಿ, ಸ್ವಲ್ಪ ಹೊತ್ತಿನ ಮುಂಚೆ ಒಬ್ಬ ಹುಡುಗಿ ಇಲ್ಲಿಗೆ ಬಂದಿಲ್ವಾ ಎಂದು ಮತ್ತೆ ಸ್ಪಷ್ಟಪಡಿಸಿಕೊಳ್ಳಲು ಕೇಳಿದಳು ಜೆಸ್ಸಿ. ಒಂದು ಸಾರಿ ಹೇಳಿದರೆ ಅರ್ಥವಾಗಲ್ವಾ, ಯಾರೂ ಇಲ್ಲಿಗೆ ಬಂದಿಲ್ಲ, ಇಲ್ಲೆಲ್ಲ ಸುಮ್ಮನೆ ಈ ರೀತಿ ಬರುವ ಕೆಲಸ ಇಟ್ಟುಕೊಳ್ಳಬಾರದು, ಆಮೇಲೆ ಬಾಸ್ಗೆ ಗೊತ್ತಾದರೆ ಪ್ರಾಬ್ಲಮ್ ಆಗುತ್ತೆ, ಮರ್ಯಾದೆಯಿಂದ ಹೊರಡಿ, ಗೆಟ್ ಲಾಸ್ಟ್ ಎಂದು ಅವರನ್ನು ಓಡಿಸಿದರು. ಬೇರೆ ದಾರಿ ಇಲ್ಲದೆ ಅವರು ಅಲ್ಲಿಂದ ಹೊರಟು ಮುಂದಾಗಿ ಅವಳನ್ನು ಹುಡುಕಿಕೊಂಡು ವರ್ಷಿಕಾಳ ಮನೆಗೆ ಹೋದರು. ಅಲ್ಲಿಯೂ ಅವಳಿರಲಿಲ್ಲ. ಬಹುಶಃ ಆ ಜೀವ ಆಸ್ಪತ್ರೆಯಲ್ಲಿ ಇರುವುದರಿಂದ ಅವಳನ್ನು ಎಳೆದುಕೊಂಡು ಹೋಗಿದ್ದಾರೋ ಎಂದು ಎಣಿಸಿ ಆಸ್ಪತ್ರೆಗೆ ಹೋಗಿ ನೋಡಿದಾಗ ಅಲ್ಲಿಯೂ ನಿರಾಸೆಯೇ ಮಿಕ್ಕಿತು. ಹೀಗೆಯೇ ಅವಳನ್ನು ಹುಡುಕಿ ರಾತ್ರಿಯಾಗಿದ್ದೇ ಬಂತು. ಅವರು ಹುಡುಕುತ್ತಿದ್ದವಳೋ ಆ ರಾತ್ರಿಯ ಸಮಯದಲ್ಲಿ ಅತ್ಯಂತ ನೆಮ್ಮದಿಯಿಂದ ಯಾವುದೇ ಚಿಂತೆ ಇಲ್ಲದೆ ಕಣ್ಮುಚ್ಚಿ ಮಲಗಿದಳು ವರ್ಷಿಕಾ.
ತಾನು ಎಲ್ಲಿದ್ದೇನೆ, ಯಾವ ಪರಿಸ್ಥಿತಿಯಲ್ಲಿದ್ದೇನೆ ಎಂಬುದರ ಬಗ್ಗೆ ಕಿಂಚಿತ್ತೂ ಭಯವಿಲ್ಲದೆ ನಿದ್ದೆಯೇ ಗತಿಯೆಂದು ಬಿದ್ದಿದ್ದಳು. ಈ ಮದುವೆಯ ಗಲಾಟೆಯಲ್ಲಿ ಆ ಜೇಡಿಯ ಸಂಚಿಗೆ ಸಿಲುಕಿ 2-3 ದಿನಗಳಿಂದ ಸರಿಯಾಗಿ ನಿದ್ದೆ ಮಾಡದಿದ್ದವಳು ಇಂದು ನೆಮ್ಮದಿಯಾಗಿ ನಿದ್ದೆ ಮಾಡಿದಳು. ಒಂದು ದೊಡ್ಡ ಬಿಳಿ ಬಣ್ಣದ ಹಾಸಿಗೆಯ ಮೇಲೆ ಅವಳು ಮಲಗಿದ್ದಳು. ಆದರೆ ಆಕಾಶದಲ್ಲಿ ತೇಲುತ್ತಿರುವಂತಹ ಒಂದು ಭ್ರಮೆ ಆ ಹತ್ತಿ ಅಷ್ಟು ಮೃದುವಾಗಿತ್ತು. ಆಗ ಲಘುವಾಗಿ ಅಲುಗಾಡಿ ತಿರುಗಿ ಮಲಗಿದವಳು, ಆಹಾ, ಎಂಥ ಸುಖ, ಎಂಥ ಗಾಳಿಯಾಡುತ್ತಿದೆ ಎಂದು ನಿದ್ದೆಯಲ್ಲೂ ಕೈಚಾಚಿ ಆ ಹಾಸಿಗೆಯ ಮೃದುತ್ವವನ್ನು ಸವರಿ ನೋಡಿದಳು. ಅದು ಅವಳನ್ನು ಎಚ್ಚರಗೊಳ್ಳಬೇಡ, ಇನ್ನಷ್ಟು ಮಲಗು ಎಂದು ಸೆಳೆಯುತ್ತಿರುವಂತಿತ್ತು. ಆದರೂ ಒಳಮನಸ್ಸಿನಲ್ಲಿ ಏನೋ ವಿಭಿನ್ನವೆನಿಸಿ ನಿಧಾನವಾಗಿ ಕಣ್ಣುಗಳನ್ನು ತೆರೆದಳು ವರ್ಷಿಕ. ಮಲಗಿದ್ದಂತೆಯೇ 1 ನಿಮಿಷ ಸುತ್ತಮುತ್ತ ನೋಡಿದವಳು ವೇಗವಾಗಿ ಎದ್ದು ಕುಳಿತಳು. ತಲೆ ಬೇರೆ ನೋಯುತ್ತಿರಲು 1 ನಿಮಿಷ ಅವಳಿಗೆ ಏನೂ ಅರ್ಥವಾಗಲಿಲ್ಲ. ಆದರೆ ಒಂದು ದೊಡ್ಡ ಕೊಠಡಿಯಲ್ಲಿ ಮಂಚದ ಮೇಲೆ ಕುಳಿತಿದ್ದೇವೆ ಎಂಬುದು ಮಾತ್ರ ಅರ್ಥವಾಯಿತು. ಅತ್ಯಂತ ನವೀನ ರೀತಿಯಲ್ಲಿದ್ದ ಆ ಕೊಠಡಿಯನ್ನು ಕಣ್ಣುಗಳಿಂದಲೇ ಆಶ್ಚರ್ಯದಿಂದ ನೋಡಿದಳು ವರ್ಷಿಕ. ಇದು ಯಾರ ಮನೆ, ನಾವು ಎಲ್ಲಿದ್ದೇವೆ ಎಂದು ನಿಧಾನವಾಗಿ ಎದ್ದು ಅವಳು ನಡೆಯಲು ಆ ಸಮಯ ಅಲ್ಲಿದ್ದ ಸ್ನಾನದ ಕೋಣೆಯಲ್ಲಿ ಪುರುಷನೊಬ್ಬ ಸ್ನಾನ ಮಾಡುತ್ತಿರುವ ದೃಶ್ಯವನ್ನು ಕಂಡವಳು, ಅಯ್ಯಯ್ಯೋ, ಛೀ, ಕರ್ಮ ಎಂದು ಕಣ್ಣುಗಳನ್ನು ಮುಚ್ಚಿಕೊಂಡಳು. ಯಾರೀತ ಬಾಗಿಲು ತೆಗೆದಿಟ್ಟುಕೊಂಡು ಸ್ನಾನ ಮಾಡುತ್ತಿರುವುದು ಎಂದು ಅವಳು ಯೋಚಿಸಲು, ಬಾಗಿಲು ತೆಗೆದಿಟ್ಟುಕೊಂಡು ಸ್ನಾನ ಮಾಡುತ್ತಿಲ್ಲ ಕಣೆ, ಬಾಗಿಲು ಮುಚ್ಚಿಯೇ ಇದೆ, ಕಣ್ಣು ಬಿಟ್ಟು ನೋಡು ಎಂದು ಅವಳ ಆತ್ಮಸಾಕ್ಷಿ ಅವಳನ್ನು ಬೈಯಿತು. ತಕ್ಷಣ ನಿಧಾನವಾಗಿ ಕಣ್ಣುಗಳನ್ನು ತೆರೆದು ಅವಳು ನೋಡಲು, ಹೌದು, ಸ್ನಾನದ ಕೋಣೆಯ ಬಾಗಿಲು ಮುಚ್ಚಿಯೇ ಇತ್ತು. ಆದರೆ ಅದು ಪಾರದರ್ಶಕವಾದ ಸ್ವಲ್ಪ ಮಸುಕಾದ ಗಾಜಿನ ಬಾಗಿಲಾಗಿದ್ದರಿಂದ ಒಳಗೆ ಸ್ನಾನ ಮಾಡುತ್ತಿರುವ ದೃಶ್ಯವು ಸಂಪೂರ್ಣವಾಗಿ ಹೊರಗೆ ಕಾಣಿಸದಿದ್ದರೂ ಒಬ್ಬ ಪುರುಷ ಸ್ನಾನ ಮಾಡುತ್ತಿದ್ದಾನೆ ಎಂಬಷ್ಟರ ಮಟ್ಟಿಗೆ ತಿಳಿಯುತ್ತಿತ್ತು. ಬೆನ್ನು ತೋರಿಸಿ ಸ್ನಾನ ಮಾಡುತ್ತಿದ್ದವನು ಯಾರೆಂದು ಅವಳಿಗೆ ತಿಳಿಯಲಿಲ್ಲ. ಯಾರೀತ ಎಂದು ಅವಳು ಯೋಚಿಸುವಾಗಲೇ ನಡೆದುದೆಲ್ಲವೂ ಸ್ವಲ್ಪ ಸ್ವಲ್ಪವಾಗಿ ನೆನಪಿಗೆ ಬಂತು. ತನ್ನ ಸ್ನೇಹಿತರನ್ನು ಕಾಪಾಡುವ ಸಲುವಾಗಿ ಜೇಡಿಯ ಜಾಗದೊಳಗೆ ಪ್ರವೇಶಿಸಿದವಳು ಅವನನ್ನು ಕಾಣಲು ನಡೆದು ಹೋಗುತ್ತಿದ್ದಾಗ ಅಂದಿನಂತೆಯೇ ಇಂದು ಅವಳ ದೇಹದಲ್ಲಿ ಇರುವೆ ಕಚ್ಚಿದಂತೆ ಏಕಾಏಕಿ ಒಂದು ನೋವು. ಹಾಗೆಯೇ ಪ್ರಜ್ಞೆ ತಪ್ಪಿ ಕುಸಿದು ಬಿದ್ದಳು ಅಷ್ಟೇ. ಅದರ ನಂತರ ಏನಾಯಿತು ಎಂದು ಅವಳಿಗೆ ಏನೂ ತಿಳಿದಿರಲಿಲ್ಲ. ಅದೆಲ್ಲವೂ ನೆನಪಿಗೆ ಬಂದಾಗ ಈಗ ಆಘಾತಕ್ಕೊಳಗಾದಳು ವರ್ಷಿಕ. ಹಾಗಾದರೆ ಇದೆಲ್ಲ ಆ ಜೇಡಿಯ ಕೆಲಸ, ಮತ್ತೆ ನನ್ನನ್ನು ಅವನೇ ಕಿಡ್ನ್ಯಾಪ್ ಮಾಡಿ ಕರೆತಂದಿದ್ದಾನಾ ಎಂದು ನೆನಪಿಸಿಕೊಳ್ಳುವಾಗಲೇ ಎದೆ ಜಲ್ ಎಂದಿತು. ನಮ್ಮನ್ನು ಇಲ್ಲಿಗೆ ಹೊತ್ತು ತಂದು ಏನಾದರೂ ಮಾಡಿಬಿಟ್ಟಿದ್ದಾನಾ ಎಂದು ಆತಂಕಗೊಂಡವಳು ತಕ್ಷಣ ಬಗ್ಗಿ ನೋಡಿದರೆ ಅದೇ ರೇಷ್ಮೆ ಸೀರೆ ಕಳಚದೆ ಹಾಗೆಯೇ ಇದ್ದಳು. ಅಯ್ಯೋ, ಸದ್ಯ ನಮಗೆ ಯಾವ ಹಾನಿಯೂ ಆಗಿಲ್ಲ ಎಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟವಳು, ಹಾಗಾದರೆ ಅವನೇ ಸ್ನಾನ ಮಾಡುತ್ತಿದ್ದಾನಾ, ಹಾಗಾದರೆ ಅವನು ಬರುವುದರೊಳಗೆ ಎಸ್ಕೇಪ್ ಆಗಬೇಕು ಎಂದುಕೊಂಡು ಬಾಗಿಲನ್ನು ಹುಡುಕಿದಳು. ಆದರೆ ಬಾಗಿಲು ಎಲ್ಲಿದೆ ಎಂದೇ ತಿಳಿಯಲಿಲ್ಲ. ಎಲ್ಲ ಜಾಗಗಳು ಒಂದೇ ರೀತಿ ಇರಲು ಗೊಂದಲಗೊಂಡಳು ವರ್ಷಿಕ. ಅವಳ ಹೃದಯ ಬೇರೆ ಭಯದಲ್ಲಿ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು. ಅಯ್ಯೋ, ಬಾಗಿಲು ಎಲ್ಲಿದೆ ಎಂದೇ ಗೊತ್ತಾಗುತ್ತಿಲ್ಲವಲ್ಲ. ಯಾವ ಪರದೇಶಿ ಇಂಜಿನಿಯರ್ ಕೆಲಸ ಮಾಡಿದ್ದಾನೋ ಅವನು ಚೆಟ್ಟ ಅತ್ತ. ಬಾಗಿಲು ಇಡುವಾಗ ಬಾಗಿಲು ಪ್ರತ್ಯೇಕವಾಗಿ ಕಾಣುವಂತೆ ಇಡಬಾರದಾ, ನಮಗಂತಲೇ ಬರುತ್ತಾರೆ ಎಂದು ಗುಣಗುತ್ತಾ ಕೈಗಳಿಂದ ಮುಟ್ಟಿ ನೋಡಿ ಅವಳು ಬಾಗಿಲನ್ನು ಹುಡುಕಲು ಆ ಸಮಯ ಒಂದು ಸಣ್ಣ ವೃತ್ತಾಕಾರದ ಹಿಡಿಕೆ ಸಿಕ್ಕಿತು. ಬಾಗಿಲು ಕಂಡು ಹಿಡಿದಾಯಿತು. ದೇವರೇ, ನಿನಗೆ ಕೋಟ್ಯಾಂತರ ಧನ್ಯವಾದಗಳು ಎಂದು ದೇವರಿಗೆ ಧನ್ಯವಾದ ಹೇಳಿಕೊಂಡವಳು ಆ ಲಾಕರನ್ನು ಹಾಗೆಯೋ ಹೀಗೆಯೋ ತಿರುಚಿ ಬಾಗಿಲನ್ನು ತೆರೆಯಲು ಪ್ರಯತ್ನಿಸಿದಳು. ಅದು ಬಾಗಿಲಿನ ಹಿಡಿಕೆಯಾಗಿದ್ದರೆ ತಾನೇ ತೆರೆಯುವುದು. ಅಲ್ಲಿರುವುದು ಆಟೋಮ್ಯಾಟಿಕ್ ಡೋರ್ ಎಂದು ತಿಳಿಯದೆ ಕೈಗೆ ಸಿಕ್ಕ ಆ ಹಿಡಿಕೆಯನ್ನು ಅಲುಗಾಡಿಸಿ ಪಾಡುಪಡುತ್ತಿದ್ದಳು ವರ್ಷಿ. ಅಯ್ಯೋ, ಏನಿದು, ತೆರೆಯುತ್ತಿಲ್ಲವಲ್ಲ ಎಂದು ಅವಳು ತಿರುಚುತ್ತಿರುವಾಗ ಆ ಸಮಯ ಅವಳ ಕೈಯ ಮೇಲೆ ಇನ್ನೊಂದು ಕಬ್ಬಿಣದಂತಹ ಕೈ ಆವರಿಸಿತು. ಆ ಕೈ ಅವಳ ಬೆರಳುಗಳೊಂದಿಗೆ ಆ ಹಿಡಿಕೆಯನ್ನು ಬಿಗಿಯಾಗಿ ಹಿಡಿಯಲು ಇದರಿಂದ ಆಘಾತದಲ್ಲಿ ಮರಗಟ್ಟಿ ಹೋದಳು ವರ್ಷಿಕ.
ಏಕೆಂದರೆ ಅವಳ ಬೆನ್ನಿನ ಹಿಂಭಾಗದಲ್ಲಿ ಅಷ್ಟು ಹತ್ತಿರವಾಗಿ ನಿಂತಿದ್ದ ಜೇಡಿ. ಭಯದಲ್ಲಿ ನಡುಗಿ ಹೋದಳು ವರ್ಷಿ. ಆ ಸಮಯ ಅವಳ ಕಿವಿಗಳ ಹತ್ತಿರ ಬಂದು ಬಿಸಿಯಾದ ಉಸಿರಾಟದ ಗಾಳಿ, ಅದರೊಂದಿಗೆ ಸೇರಿ ಒಂದು ಒರಟಾದ ಧ್ವನಿ. "ಏನು ಮಾಡ್ತಾ ಇದೀಯಾ? ನನ್ನ ಮೀರಿ ಇಲ್ಲಿಂದ ನೀನು ಹೊರಟು ಹೋಗ್ತೀಯಾ?" ಎಂದು ಕೇಳಿದ ಜೇಡಿ. ಅವನ ಮಾತಿನಲ್ಲಿ ಕಾಠಿಣ್ಯವಿದ್ದರೂ ಅವನ ಆ ಧ್ವನಿ ಅವಳ ಉಸಿರಿನವರೆಗೂ ಹೋಗಿ ಭಯವನ್ನು ಹುಟ್ಟಿಸಲು ಅದು ಅವಳ ಕಿವಿಗಳನ್ನು ಜುಮ್ಮೆನಿಸಿತು. ಒಂದು ಕ್ಷಣ ಇಡೀ ದೇಹ ರೋಮಾಂಚನಗೊಂಡು ತಣ್ಣಗಾಗಲು ಎರಡನೇ ಬಾರಿ ಅವನ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಳ್ಳಲು ಹೋರಾಡಿದಳು ಆ ಹೆಣ್ಣು. ಅವಳನ್ನು ತುಂಬ ಹೋರಾಡಲು ಬಿಡದೆ ಅವನೇ ಕೈಗಳನ್ನು ತೆಗೆದುಕೊಂಡು ಸ್ವಲ್ಪ ದೂರ ಸರಿದು ಕಬೋರ್ಡ್ ತೆಗೆದು ತನ್ನ ಬಟ್ಟೆಗಳನ್ನು ತೆಗೆದುಕೊಂಡ. ಅವನನ್ನು ಹಿಂತಿರುಗಿ ನೋಡಿದವಳಿಗೋ ಕೋಪ ವಿಪರೀತವಾಗಿ ಬರಲು, "ಯಾಕಾಗಿ ಹೀಗೆಲ್ಲ ಮಾಡ್ತಿದ್ದೀರಾ? ನನ್ನನ್ನು ಯಾಕೆ ಇಲ್ಲಿಗೆ ಕಿಡ್ನಾಪ್ ಮಾಡಿ ತಂದಿದ್ದೀರಾ? ನಿಮಗೆ ಏನೇನು ಬೇಕು?" ಎಂದು ಕಿರುಚಿದಳು. ಅದರಲ್ಲಿ ಒಂದು ಕ್ಷಣ ಹಾಗೆಯೇ ನಿಂತವನು ಅವಳತ್ತ ತಿರುಗಿ ನೋಡಿದ. ಅವನ ಬೂದು ಬಣ್ಣದ ಕಣ್ಣುಗಳಲ್ಲಿ ಸಿಲುಕಿದವಳಿಗೆ ಹೇಳಲು ಸಾಧ್ಯವಾಗಲಿಲ್ಲ. ಭಯದಲ್ಲಿ ಎಂಜಲು ನುಂಗುತ್ತಾ 2 ಹೆಜ್ಜೆ ಹಿಂದಕ್ಕೆ ಸರಿದಳು ವರ್ಷಿಕ. "ಏನು ಕೇಳಿದೆ? ನನಗೆ ಏನು ಬೇಕು ಅಂತ ಕೇಳಿದ್ಯಲ್ಲ, ಈಗ ಹೇಳ್ತೀನಿ. ನನಗೆ ನೀನೇ ಬೇಕು" ಎಂದು ಹೇಳಿದವನು ಎರಡನೇ ಬಾರಿ ಯೋಚಿಸದೆ ಅವಳನ್ನು ಸಮೀಪಿಸಿ ಹಾಗೆಯೇ ಅವಳನ್ನು ಕೈಗಳಲ್ಲಿ ಎತ್ತಿಕೊಂಡವನು ಹಾಸಿಗೆಯ ಮೇಲೆ ವೇಗವಾಗಿ ಎಸೆಯಲು ಅದರಲ್ಲಿ ಉರುಳಿ ಬಿದ್ದಳು ವರ್ಷಿಕ. ಸ್ನಾನ ಮಾಡಿ ಬಂದಿದ್ದವನು ಕತ್ತಿನಿಂದ ಮೊಣಕಾಲಿನವರೆಗೆ ಮುಚ್ಚಿರುವಂತೆ ಪುರುಷರು ಧರಿಸುವ ಬಟ್ಟೆಯನ್ನು ಧರಿಸಿದ್ದನು. ಅವಳನ್ನು ನೋಡುತ್ತಲೇ ಸೊಂಟದಲ್ಲಿದ್ದ ಆ ಗಂಟನ್ನು ಬಿಚ್ಚಲು ಅವನ ಇಡೀ ಬಟ್ಟೆ ಹಾಗೆಯೇ ಕಳಚಿಬಿತ್ತು. ಇದನ್ನು ಕಂಡು ಬೆಚ್ಚಿಬಿದ್ದವಳು ಸುಧಾರಿಸಿಕೊಂಡು ಏಳುವ ಮುನ್ನವೇ ಅವಳ ಮೇಲೆ ಆವರಿಸಿದ್ದ ಜೇಡಿ ಕಣಕ್ಕಿಳಿದಿದ್ದಾನೆ. ಇನ್ನು ವರ್ಷಿಕಾಳ ಪರಿಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ. ಈ ಕತೆ ಇನ್ನು ಮುಂದುವರಿಯುತ್ತದೆ. ಥ್ಯಾಂಕ್ ಯು ಸೋ ಮಚ್.